ಏನಿದು ಕೇಂದ್ರ ಸರ್ಕಾರ ಬಂದ ನಂತರ ದೇಶವನ್ನ ಆಳೋದು ಬಿಟ್ಟು ನಮ್ಮ ನಾಯಕರುಗಳನ್ನ ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಷಡ್ಯಂತ್ರಗಳನ್ನು ಮಾಡೋದಿದೆಯಲ್ಲ, ಅದು ಹೇಳಿಕೆ ತರುವಂತ ವಿಚಾರ ಅಲ್ಲ. ಅವರು ಬಂದ ನಂತರ ನಮ್ಮ ಕಾರ್ಯಗಳನ್ನ, ಕೆಲಸಗಳನ್ನ, ಹೆಸರುಗಳನ್ನು ಚೇಂಜ್ ಮಾಡಿದರೆ ಹೊರತು ಬರೀ ಯಾವ ಕೆಲಸವನ್ನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದು ಅವರ ತಪ್ಪು. ಅವ್ರಿಗೆ ತಾಕತ್ತಿದ್ರೆ, ಧೈರ್ಯ ಇದ್ರೆ, ಏನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡಿಕೊಟ್ರಂತೆಲ್ಲ ಕಾರ್ಯಕ್ರಮಗಳಿದೆಯಲ್ಲ, IIT ನಾವು ಮಾಡಿಕೊಟ್ರದು, IIM ನಾವು ಮಾಡಿಕೊಟ್ರದು, ಮತ್ತು ಏಮ್ಸ್ ನಾವು ಮಾಡಿಕೊಟ್ರದಂತೂ, ಈ ಏನು ನಮ್ಮ ನೀರಿನ ವ್ಯವಸ್ಥೆಯಲ್ಲಿ ಡ್ಯಾಮ್ಗಳನ್ನು ಕಟ್ಕೊಂಡಿರುವಂಥದ್ದು ನೆಹರು ಅವರು, ಕಾಂಗ್ರೆಸ್ ಪಕ್ಷ. ಮತ್ತು ಬಾಂಗ್ಲಾದೇಶವನ್ನು ವಿಭಾಗ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಏನು ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, ಅಥವಾ ನರೇಗಾವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಉಳುವನೆ ಭೂಮಿ ಒಡೆಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಜೊತೆಯಲ್ಲಿ ಎಲ್ಲ ಬಡವರನ್ನ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ ನಿಲುವುಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸನ ಮಾಡಿದ್ರಿಂದ ಕಿತ್ತೊಗೆಯೋದಕ್ಕಾಗಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಕಾಂಗ್ರೆಸ್ ಪಕ್ಷವಂತ ನೆನಪಿಸುವಂಥ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಜನರಿಗೆ. ಮನೆ ಮಾತಾಗಿದ್ದಾರೆ. ಜೊತೆ ಗಾಂಧಿ ಹೆಸರನ್ನ ತೆಗೆಯುವಂಥ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ ನರೇಗಾ ಇದ್ದ ಅಂದ್ರೆ ಭಾಳ ತಪ್ಪು. ಅವರು 125 ದಿವಸ ಕೂಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಾಗತ ಮಾಡ್ತೇವೆ. ಆದರೆ ಅವ್ರ ಕಾರ್ಯರೂಪಕ್ಕೆ ತರೋದು ಯಾವಾಗ? ಗಾಂಧಿಯನ್ನ ಅವ್ರು ಏನೇ ಮಾಡಿದ್ರು ಕೂಡ ಜನರ ಹೆಸರಿಂದ ತೆಗೆಯೋದಕ್ಕಾಗಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.